ಮಧ್ಯಪ್ರಾಚ್ಯದ ರಾಜಕೀಯ ಕ್ಷಿತಿಜದಲ್ಲಿ ಅಯತುಲ್ಲಾ ಅಲಿ ಖಮೇನಿ ಕೇವಲ ಒಬ್ಬ ಆಡಳಿತಗಾರನಾಗಿರದೆ ಇಸ್ಲಾಮಿಕ್ ಕ್ರಾಂತಿಯ ಅಚಲ ಸ್ತಂಭವಾಗಿ ಅಚ್ಚೊತ್ತಿದ್ದಾರೆ. ದಶಕಗಳ ಕಾಲ ಇರಾನ್ನ ಆಧ್ಯಾತ್ಮಿಕ ಮತ್ತು ರಾಜಕೀಯ ಚುಕ್ಕಾಣಿ ಹಿಡಿದ ಇವರ ನಾಯಕತ್ವವು ಪಾಶ್ಚಿಮಾತ್ಯ ಪ್ರಭುತ್ವದ ವಿರುದ್ಧದ ಒಂದು ಅವಿರತ ಸಮರವನ್ನೇ ಸಾರಿತ್ತು. ಇವರ ಕ್ರಾಂತಿಕಾರಿ ವಿಚಾರಧಾರೆಗಳು ಅಮೆರಿಕ ಮತ್ತು ಇಸ್ರೇಲ್ನಂತಹ ಶತ್ರು ರಾಷ್ಟ್ರಗಳ ಪಾಲಿಗೆ ನಿಗೂಢ ಭೀತಿಯಾಗಿ ಪರಿಣಮಿಸಿದ್ದು ಮಧ್ಯಪ್ರಾಚ್ಯದ ಸಮೀಕರಣಗಳನ್ನೇ ಬದಲಿಸಿವೆ. ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆ ಮತ್ತು ಕ್ಷಿಪಣಿ ತಂತ್ರಜ್ಞಾನದ ಬಲವು ಇವರ ಧೀಮಂತ ನಿರ್ಧಾರಗಳ ಪ್ರತಿಫಲವಾಗಿದ್ದು ಜಾಗತಿಕ ವೇದಿಕೆಯಲ್ಲಿ ಇರಾನ್ನ ಸ್ವಾಭಿಮಾನದ ಸಂಕೇತವಾಗಿ ನಿಂತಿವೆ. ಇತ್ತೀಚೆಗೆ ಇವರ ಮರಣದ ವಾರ್ತೆ ಪ್ರಕಟವಾದಾಗ ಅದು ಒಂದು ಯುಗದ ಅಂತ್ಯವನ್ನಷ್ಟೇ ಅಲ್ಲದೆ ಮುಂದಿನ ಅನಿಶ್ಚಿತತೆಯ ಆತಂಕವನ್ನು ಜಗತ್ತಿನೆಲ್ಲೆಡೆ ಹರಡಿತು. ಇವರು ಬಿಟ್ಟು ಹೋದ ಸೈದ್ಧಾಂತಿಕ ಪರಂಪರೆಯು ಇಂದಿಗೂ ಶತ್ರುಗಳ ನಿದ್ದೆಗೆಡಿಸುವ ಜ್ವಾಲೆಯಾಗಿಯೇ ಉಳಿದಿದೆ.